ಕಿಟ್ಟು ಕಿಟ್ಟು ಬಿಟ್ಟು ಎಲ್ಗೋಗ್ಯವನು? ನೀವು ಮಾತಾಡಿಸ್ಬೇಡ್ರಿ, ನಮ್ಮನ್ನು ಮಾತಾಡಿಸ್ಕೊಂಡು ಯಾಕೆ ಬರ್ತಾ ಇದ್ದೀರಾ ಇಲ್ಲಿಗೆ? ನಮ್ಮನ್ನು ಮಾತಾಡಿಸ್ಬೇಡ್ರಿ ನೀವು. ಯಾಕೋ ಯಾಕೋ ನನಗೆ ಸ್ಯಾನಕ್ಕಿಲ್ಲ ಕಣೋ. ತಲೆಯೆಲ್ಲ ಇದಾದಂಗೆ ಆಗ್ತೈತಿ. ಯಾಕೋ ನನಗೆ ಸ್ಯಾನಕ್ಕಿಲ್ಲ ಕಣಪ್ಪ. ಕಿಟ್ಟು ಅಮ್ಮನ ಮಾತಾಡ್ಸಲ್ಲ ಅಕ್ಕಯ್ಯ. ಯಾಕನ ನನ್ನ ಮೇಲೆ ಭಾಳ ಬೇಜಾರಾಗ್ಯವಳೆ. ನೀವು ಹೊಲ ಕೊಡ್ತೀನಿ ಅಂತ ಹಂಗಂದ್ರೂ ಬೇಜಾರಾಗ್ಯವಳೆ ಕಣ. ಯಾಕೋ ನನಗೆ ಸ್ಯಾನಕ್ಕಿಲ್ಲ ಕಣ. ನಿನ್ನ ಮುಖ ನೋಡೋದಕ್ಕಾಗ್ತಾ ಇಲ್ಲ ಆಂಟಿ. ನನಗೆ ನಿನ್ನ ಮುಖ ತೋರಿಸ್ಬೇಡ, ಆಚೆಗೆ ಹೋಗ್ತಾ ಇರೋ. ಅಯ್ಯೋ 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 ನಿನ್ನ ಕಮಕ್ಕೆ ಆಗ್ತಿಲ್ಲ ಕಣ. ನನಗೆ ನಿನ್ನ ಕಮಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನಿನ್ನ ಕಮಕ್ಕೆ ಆಗ್ತಾ ಇಲ್ಲ, ನಿನ್ನ ಕಮಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಅಯ್ಯೋ ಏನಾಯ್ತು ಆಂಟಿ? ಆಂಟಿ ಆಂಟಿ ಅಯ್ಯೋ ಯಾಕೋ ಆಂಟಿ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರಲ್ಲ. ಅಮ್ಮ 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 ಬಾ ಇಲ್ಲಿ, ಬಾ ಓಡ್ ಬಾ. ಏನಾಯ್ತಪ್ಪ? ಯಾಕೋ ಸುಸ್ತಾಗುತ್ತೆ ಅಂತ ಹೇಳಿ ಹಂಗೆ ಬಿದ್ದೋಗ್ಬಿಡ್ತು ಇವ ಆಂಟಿ. ಕಿಟ್ಟು ಕಿಟ್ಟು ಯಾಕೋ ಯಾಕೆ ಹಾಂ ಯಾಕ ಏನಾತ ಅವಳಿಗೆ? ಗೊತ್ತಿಲ್ಲ ಕಣಮ್ಮ. ನನ್ನ ಹತ್ರ ಮಾತಾಡ್ತಿದ್ದಕ್ಕಿದ್ದಂಗೆ ದಬೋ ಅಂತ ಬಿದ್ದೋಗ್ಬಿಟ್ಟೈತೆ. ಯಾಕೆ ಏನು ಅಂತ ಗೊತ್ತಿಲ್ಲ. ನಾನು ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಮಾತಾಡಂಗಿಲ್ಲ. ಆಂಟಿ ಆಂಟಿ ಎದಳ ಆಂಟಿ. ಬಂದಿದ್ರೆ ಏನಾಗೈತೆ ಅಂತ ತಿಳ್ಕೊಬೇಕಪ್ಪ ಇವಾಗ. ಅಯ್ಯೋ ದೇವ್ರೆ. ಏ ರಂಗಿ ರಂಗಿ ಏ ರಂಗಿ. ಮಾತಾಡ್ತಿಲ್ಲ. ನಾನು ಸ್ವಲ್ಪ ನೀರೂ ಹಾಕ್ತೆ ಕಣಮ್ಮ ಅವಾಗಲೇ. ಮಾತಾಡ್ತಿಲ್ಲ. ಏನು ಮಾಡೋಣ? ಯಾಕೆ ಏನಾಗೈತೋ ಏನೋ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣೇನಮ್ಮ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಆಸ್ಪತ್ರೆಗೆ ತಡಿ. ಅವಳು ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ? ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದ್ರೆ ದುಡ್ಡು ಪಡು ಬೇಕು. ದುಡ್ಡು ಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇಡ, ಸುಮ್ಕಿರು. ನಾವೆಲ್ಲಿ ದುಡ್ಡು ತರೋಣ? ಮೊದಲೇ ನಮಗೆ ಮೋಸ ಮಾಡಿ ದುಡ್ಡೆಲ್ಲ ತಗೊಂಡೋಗ್ಯವಳಿ. ಅಯ್ಯಪ್ಪ ಯಾಕೆ ಹಿಂಗೆ ಬಿದ್ಲು? ನಾನಂತೂ ಅವಳು ಸಾಯ್ತಿದ್ರು ನೋಡಲ್ಲ ಅಂತ ಹೇಳಿ ಸಿಟ್ಟು ಬಂದಾಗ ಮಾತಾಡ್ತಿದ್ದೆ. ಇವಾಗ ಅವಳು ಬಿದ್ದಿರೋದು ನೋಡಿರೋ ಅಯ್ಯೋ ಪಾಪ ಅನ್ನಿಸ್ತೈತಿ. ಆಲೇನೆ ಮನಸ್ಸು ತಡಿತಿಲ್ಲ. ರಂಗಿ ಏ ರಂಗಿ ಯಾಕಕ್ಕ ಹಂಗರಸ್ಕೊಂತ ಇದ್ದೀರಾ? ಏನಾಯಿತು? ಯಾಕೆ ಗೊತ್ತಿಲ್ಲ ಗಿರ್ಜಿಂಬೆ. ನಮ್ಮ ರಂಗಿ ನೋಡು ಯಾಕನೋ ತಲೆ ಸುತ್ತಿ ಬಿದ್ದವಳು ಏನೋ. ಅವಾಗಿಂದ ಮಾತಾಡಿಸಿದ್ರು ಮಾತಾಡ್ತಿಲ್ಲ. ಎಷ್ಟು ಅವಳು ಮಾತಾಡಿರೂ ಮಾತಾಡ್ತಾ ಇಲ್ಲ. ಯಾಕೆ ಏನಾಗೈತೆ? ಇದ್ಕಿದ್ದಂಗೆ ಬಿದ್ದು ಹೋಗ್ಬಿಟ್ಟವಳೆ. ಏ ರಂಗಿ ರಂಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಕ್ಕ ಫಸ್ಟು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಏನಾಗೈತೋ ಏನೋ, ಯಾರಿಗೆ ಗೊತ್ತು? ಏನಾನ ಆಗಿ ಆಮೇಲೆ ನಾವು ದುಡ್ಡು ಇಕ್ಬೇಕಂದ್ರೆ ಯಾರ ಕೈಲಾಗುತ್ತೆ? ಅಯ್ಯೋ ದೇವ್ರೆ, ಇವಾಗ ಕರ್ಕೊಂಡು ಹೋಗಕ್ಕೆ ಸುಮ್ಮನಿರಕ್ಕೂ ಆಗ್ತಾ ಇಲ್ಲ ಮನಸ್ಸು. ಏನಾಗೈತೆ? ಏ ರಂಗಿ ರಂಗಿ ಏ ರಂಗಿ ರಂಗಿ. ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಎಲ್ಲ ತಲೆ ಸುತ್ತ ಬಂದಂಗೆ ಬಂದಿರಬೇಕು. ಬಂದು ಮಾತಾಡಿಸ್ತು ನಾನು ಮಾತಾಡಲಿಲ್ಲ. ಅದಕ್ಕೆ ನನಗೆ ಯಾಕೋ ಸುಸ್ತಾಗುತ್ತೆ ಕಣೋ ಅಂತ ಹಂಗೆ ಬಿದ್ದೋಗ್ಬಿಡ್ತು ದಬ್ಬಮ್ಮಂಗೆ. ಯಾಕೋ ಏನಾಗೈತೆ ಏನೋ ಗೊತ್ತಿಲ್ಲ. ಅಲೇ ನೋಡು, ಎಷ್ಟೇ ಸಿಟ್ಟು ಮಾಡ್ಕೊಂಡ್ರು ಇಂಥ ಪರಿಸ್ಥಿತಿಲಿ ಮನ್ಸು ಅಯ್ಯೋ ಅಂದಂಗೆ ಆಗುತ್ತೆ. ಅಯ್ಯೋ ಅಂದಂಗೆ ಆಗುತ್ತೆ. ಆದರೆ ದುಡ್ಡು ಇಕ್ಬೇಕಂದ್ರೆ ಕಷ್ಟ. ಆಮೇಲೆ ದುಡ್ಡು ಏನಾನ ಆಸ್ಪತ್ರೆಗೆ ಏನಾನ ಆಗಿ ಏನಾನ ಹೆಚ್ಚು ಕಮ್ಮಿ ಆಗಿ ನಾವು ಇಕ್ಬೇಕಂದ್ರೆ ನಾವು ಎಷ್ಟು ಇಕ್ಕನಪ್ಪ ದುಡ್ಡು ಅಮ್ಮಂಗೆ ಆಗುತ್ತೆ. ನಮ್ಮ ತಗೆಲ್ಲ ಐತಿ ದುಡ್ಡು ಇಕ್ಕಾಕಿ. ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಹೆಂಗೋ ಎತ್ಲೋ ಏಟಾಗುತ್ತೋ ಏನೋ, ಯಾರು ಕಂಡವ್ರಿ? ಯಾರನ ಇವಾಗ ಕರ್ಕೊಂಡು ಹೋದ್ರೆ ಗಂಡಿಗೆ ಹೇಳೋಣ ನಡಿ, ಬಂದು ಕರ್ಕೊಂಡು ಹೋಗ್ಲಿ. ಹೆಂಗಂದ್ರೆ ನೋಡೋಕ್ಕಾಗಲ್ಲ. ಅದೇ ಯೋಟೆ ಬೈಕೊಂಡು ಯೋಟೆನೇ ಜಗಳಾಡಿರೂ ಅದೇ ನೋಡೋಕ್ಕಾಗಲ್ಲ ಹಿಂಗೆ ಬಿದ್ದಿರೋದನ್ನ. ಅದೇ ಕಳ್ಸುರ್ಕೊಂಬುತ್ತೆ. ಅದೇ ಏನಾತೇ ರಂಗ್ ಬಿದ್ದವಳೆ? ಯಾಕೆ ಗೊತ್ತಿಲ್ಲ ಕಣಲ್ಲ ತಕಯ್ಯ. ಯಾಕೆ ಇದ್ಕಿದ್ದಂಗೆ ಬಿದ್ದೋಗ್ಬಿಟ್ಟವಳೆ. ಏನಾಗೈತ ಏನೋ ಗೊತ್ತಿಲ್ಲ. ಬಾ ಅದೆಲ್ಲ ಎಬ್ಬರ್ಸ್ ನೀನು. ಏ ರಂಗು ಏ ರಂಗು ರಂಗು ಏ ರಂಗು ಏ ಅಮ್ಮ ಏ ಎದ್ದಳಮ್ಮ ರಂಗು. ಎದ್ದಳ್ತಿಲ್ಲ. ಅವಾಗಿಂದ ಎಬ್ಬರಿಸ್ತಾ ಇದ್ದೀವಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಕಣ. ಯಾಕ ಪಾಪ ಆಂಬುಲೆನ್ಸಿಗೆ ಫೋನ್ ಮಾಡಿ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಇನ್ನೇನು ಮಾಡೋಣ? ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಸರಿ, ಫೋನ್ ಮನಿ ಆಗೈತೆ, ಹೋಗಿ ಮಾಡ್ತೀನಿ ಅಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ? ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋದ್ರೆ ಅತ್ಲಾಗ ಚೆನ್ನಾಗಾಗುತ್ತೆ. ಇನ್ನೇನು ಮಾಡೋಣ? ಇಂಥ ಪರಿಸ್ಥಿತಿ ನೋಡಿರಿ ಅಯ್ಯೋ ಅಂದಂಗೆ ಆಗುತ್ತೆ. ಬಿದ್ದೈತೆ ಏನಾನ ಹೆಚ್ಚು ಕಮ್ಮಿ ಆದರೆ ಏನು ಪಾಡು. ಅದೇ ಮತ್ತೆ ನಾವು ಮಾತಾಡಿಸ್ಬಾರ್ದು. ತೆಗಿ ಅವಳನ್ನ ಸತ್ತವಳೆಂದ್ರೆ ನೋಡಬಾರ್ದು ಹಮ್ಮಂಗೆ ಆಗುತ್ತೆ. ಅಲ್ಲೇ ನೋಡು ಮನಸ್ಸು ತಡಿಯಲ್ಲ. ಯೋಟ್ ಬೇಜಾರಾದಂಗೆ ಆಗುತ್ತೆ. ಇಂಥ ಪರಿಸ್ಥಿತಿಯಾಗ ಯಾರನ್ನೂ ನೋಡೋಕ್ಕಾಗಲ್ಲಮ್ಮ. ಹಿಂಗಾಗಿ ಬಿಟ್ಟೈತೆ ಅಂದರೆ ಎಂಥ ಸತ್ರುಗಳ್ನು ನೋಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ. ಏ ರಂಗಮ್ಮ ಏ ರಂಗು ಏಯ್ ಎದ್ದಾಳೆ. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ಅದೆಲ್ಲ ಏನು ಹೇಳ್ತಾರೆ ಗೊತ್ತಾಗುತ್ತೆ. ಏನಾಗೈತೆ ಅವಳಿಗೆ ಹಂಗೆ ಬಿದ್ದವಳೆ? ಸುಮ್ಮನಿರಿ, ಇವಳು ನಂಬೇಡ್ರಿ. ಇವಳು ನಾಟಕ ಗಿತ್ತಿ. ಇವಳು ಬೋಲ್ ನಾಟಕ ಆಡ್ತಾಳೆ. ನಾನು ಹೇಳೋದಾಯ್ತು ಕೇಳ್ರಿ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಇವಳು ನಾಟಕ ಆಡ್ತಾಳೆ. ನೋಡ ಈ ತಿಮ್ಮಜ್ಜಿನ
ಯಾರನ್ನ ನಾಟಕ ಆಡ್ತಾರೆ ಅಂತಿಮ್ಮಜ್ಜಿ ಯಾತ್ರ ಮಾತಾಡ್ತೀಯಮ್ಮ ನೀನಂತೂ ಹೇಳತ್ಲಾಗಿ ಅಲ್ಲ ನಾಟಕ ಆಡ್ತಾರೆ ಅಂತ ಹೇಳ್ತೀಯಲ್ಲ ಹೇಳು ನೀನು ಯಾತ್ರ ಮನುಷ್ಯ ಹೇಳು ಅದು ಹೆಂಗೆ ನಾಟಕ ಆಡ್ತಾರೆ ಹೇಳತ್ತಿಮ್ಮಜ್ಜಿ ನೀನೇ ನಿನ್ನ ತಳಾಗಿದ್ಯಾ ಮಾತಾಡಿದ್ರೆ ಒಂದು ತಿಥಿ ಮಿತಿ ಇರಬೇಕು ಹಂಗೆ ಮಾತಾಡಬೇಕು ಸುಮ್ಮನೆ ಸರ್ ಬಂದಂಗೆ ಮಾತಾಡೋದಲ್ಲ ಯಾಕಂಗೆ ಮಾತಾಡ್ತಾ ಇದೀಯಾ ಅಯ್ಯೋ ದೇವ್ರೇ ಹೇಳು ನಾಟಕ ಮಾಡ್ತಾರೆ ಯಾರನ್ನ ಪಾಪ ಅವಳಿಗೆ ಯಾಕನ ತಲ್ಸತ್ ಬಂದಂಗೆ ಬಂದು ಬಿದ್ದೋಗಿ ಅವಳು ಏನಾಗೈತೋ ಏನೋ ಅಂತ ಹೇಳಿ ಎಲ್ಲ ಗಾಬರಿಗಿದ್ರೆ ನೀನು ನಾಟಕ ಅಂತೀಯ ನಾಟಕವು ನಾಟಕ ಇವಳು ಬೋದು ನಾಟಕ ಆಡ್ತಾಳೆ ಇವಳು ಒಳ್ಳೆಳಲ್ಲ ನಾಟಕ ಅಂತ ಅದು ಹೆಂಗೆ ಹೇಳ್ತೀಯ ಸುಮ್ಮನಿರು ಅವಳು ಪಾಪ ಬಿದ್ದವಳೆ ನಾಟಕ ಅಂತ ಹೇಳ್ತೀಯಲ್ಲ ತಾಯಿ ನೀನು ಹಂಗೇನೆ ಹೇಳು ಯಾತ್ರ ಮನುಷ್ಯಳ ಏನು ಪಾಪ ಅಂತಾರನು ನಿಂತಾರ ನೋಡಿದ ಮೇಲೆ ಒಂಥರ ಅನಿಸುತ್ತೆ ಬಿಡು ಒಂದಿಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಕರ್ಕೊಂಬಂದು ಬಿಡ್ತೀನಿ ನನಗೇನೋ ಆಗೋದೈತಿ ಅಷ್ಟೇ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಫ್ರೀಯಾಗಿ ಆಂಬುಲೆನ್ಸ್ ಬರುತ್ತೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಗೌರ್ಮೆಂಟಿಂದನ ಬಂದು ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ತೀನಿ ಕರ್ಕೊಂಬಂದು ಬಿಡ್ತೀವಿ ಅಂತ ದುಡ್ಡು ಕಟ್ಟೋದು ಪಟ್ಟು ಕಟ್ಟೋದು ಅಂದ್ರೆ ಕರ್ಕೊಬೋತೀನಿ ಸುಮ್ಮನೆ ಅಷ್ಟೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ನಾನು ಅವನು ಇಲ್ವೇನೋ ಅವನು ಏನೋ ಕೂಲಿ ಹೋಗಿ ಅವನೇನು ಅವನು ಕರ್ಕೊಂಡು ಹೋಗ್ತಿದ್ದೆ ಇಲ್ಲಾಂದ್ರೆ ಸುಮ್ಮನೆ ಒಟ್ಟು ಆಗುತ್ತಾ ಏನೋ ಮಂಗಾವತ್ತು ಆಸ್ಪತ್ರೆಗೆ ಹೋದ್ಮೇಲೆ ಸುಮ್ಮನಿರು ಏನಾಗಲ್ಲ ಎದ್ದಾಳ್ತಾಳೆ ನಾನು ಸಣ್ಣ ಹಾಕ್ಕೊಂಡಿಸ್ ನೀರು ಒಯ್ದು ಒಂದು ಬಿನ್ಗೆ ತಂದು ದಡನ ಒಂದು ಬಿನ್ಗೆ ನೀರು ಒಯ್ದು ಮ್ಯಾಕಿ ಒಂದು ದಡ ನೀರು ಒಯ್ದ್ರೆ ಅವಳೆಲ್ಲ ಸುಮ್ಮನೆ ಹಾಕ್ತಾಳೆ ದಡ ಒಯ್ದು ತಿಮ್ಮಿ ಸುಮ್ಮನಿರೇ ತಿಮ್ಮಿ ಹಿಂಗೆ ಹೇಳ್ತಾಳೆ ನೋಡು ಹೇಳು ತಿಮ್ಮಜ್ಜಿ ಯಾರಿಗಾನ ಒಂದಿಟ್ಟು ಏನು ಬೇಕು ತೀರಾ ಪರಪ್ಪ ಹಂಗೆ ಇನ್ನು ಮಾತಾಡಬಾರ್ದು ಹೇಳು ನೀನು ನಿಂದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರಿಗೇ ಆಗಲಿ ಒಂದಿಟ್ಟು ಅಯ್ಯ ಅನ್ಬೇಕು ಅದೇ ಮತ್ತೆ ಇಂಥ ಕಷ್ಟದಾಗ ಅಯ್ಯ ಅನ್ಬೇಕು ಯಾರಿಗೇ ಆಗಲಿ ಏನು ಮಾಡೋದು ಫೋನ್ ಮಾಡಿದ್ನೇನ ಕೇಳಕ್ಕ ಫೋನ್ ಮಾಡಿದೆ ಬರುತ್ತಂತೆ ಇವಾಗ ಆಂಬುಲೆನ್ಸು ಬೇಗ ಆಂಬುಲೆನ್ಸ್ ಬಂದಿಟ್ಟಿಗೆ ಕರ್ಕೊಂಡು ಹೋಗೋಣ ಸರಿ ಕಣ್ಪಾಪ ಕರ್ಕೊಂಡು ಹೋಗೋಣ ಒಂದು 500 ರೂಪಾಯಿ ದುಡ್ಡು ಇಕ್ಕೆ ಸಾಕು ಒಂದು 500 ರೂಪಾಯಿ ಹೆಚ್ಚು ಕಮ್ಮಿ ಸಾಕು 500 ರೂಪಾಯಿ ಇಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ತೋರ್ಸೋಣ ಅದೇನಾಗುತ್ತಾ ಆಗಲಿ 7ನೇ 6 ನೋಡ್ತಾರಪ್ಪ ನೋಡೋಕ್ಕೆ ನಮ್ಮ ತೆಗೆ ಸ್ಯಾನೆ ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ದುಡ್ಡಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ದೊಡ್ಡ ಆಸ್ಪತ್ರೆಗೆ ಅದಕ್ಕೆ ಒಂದು 500 ರೂಪಾಯಿ ಇಕ್ಕೆ ಸಾಕು ಪಾಪ ತಗೊಂಡೋಗು ಅವನಿ ಆಸ್ಪತ್ರೆಗೆ ಹೋದ್ಮೇಲೆ ಹಂಗಾಗುತ್ತಾ ಏನೋ ಒಂದು 50,000 ತಗೊಂಡೋಗಿ ಓಡ್ತಾಳ್ತೀರಾನ ಅಯ್ಯೋ ಅವಳು ಯಾವಾಗ ಕೊಡ್ತಾಳೆ ತಾಗ ಅವಳು ಕೊಟ್ಟಂಗೆ ನಾನು ಇಸ್ಕೊಂಡಂಗೇನೆ ಇನ್ನು ಅವಳೆಲ್ಲಿ ಕೊಡ್ತಾಳೆ ನಾನು ಕೊಡ್ತಾಳೆ ಚೆನ್ನಾಗಾದ್ಮೇಲೆ ಇಸ್ಕೊಂಬಂತಿ ಕೈತ್ಕಿದಂಗೆ ಬಿದ್ದವಳೆ ಆಗಳೇ ಗುಯ್ ಅಂತೈತೆ ಆಂಬುಲೆನ್ಸ್ ಬಂತು ಅನ್ಸುತ್ತೆ ಗುಯ್ ಅಂದ್ಕೊಂಡು ಬತ್ತೈತಿ ಕರ್ಕೊಂಡು ಹೋಗ್ತಿ ಬಂದೇಡ್ಕೇನೆ ಅಷ್ಟೇನೆ ನಮ್ಮ ತಗ 50,000 ಇಲ್ಲಮ್ಮ 50,000 ಹೇಳ್ತಾರನ್ನ ನಮ್ಮ ತಗ ಇವಾಗ 500,000 ಬಿಟ್ರೆ ದುಡ್ಡು 1 ರೂಪಾಯಿನೂ ಇಲ್ಲ ನಮ್ಮ ತಗಿ ನೀನು ಕಂಡಂಗೇನೆ ಎಲ್ಲ ಇವಳೆ ಎತ್ಕೊಂಡು ಹೋಗೆಲ್ಲ ಹಾಳು ಮಾಡಲಿಲ್ವೇನಲ್ಲ ತಕಯ್ಯ ಆ ದುಡ್ಡು ಇದ್ದಿದ್ರೆ ನಾವೇನು ತೀರ 50,000 ಆಗ್ಲೇಳು ಅಂತೇಳಿ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಿದ್ದೆ ದುಡ್ಡು ಎಲ್ಲ ಐತಿ ಇವಾಗ ಈಗ ಹಿಂಗೆ ಕಷ್ಟ ಸುಖ ಅಂದಾಗ ದುಡ್ಡು ಎಲ್ಲ ಐತಮ್ಮ ಇವಳು ಎಲ್ಲ ತಗೊಂಡೋಗಿ ಹಾಳು ಮಾಡಿ ಇಕ್ಕಿದ್ಲು ಯಾಕೆ ಏನೋ ನಮ್ಮ ರಂಗಿ ಇದ್ಕಿದ್ದಂಗೆ ಬಿದ್ದೋಗ್ಬಿಟ್ಟವಳೆ ಏನಾಗೈತೆ ಅಂತ ಗೊತ್ತಿಲ್ಲ ಯಾಕೆ ಹಿಂಗೆ ಬಿದ್ದವಳು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೇ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ದುಡ್ಡು ಬೇರೆ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಈಗ ಕರ್ಕೊಂಡು ಹೋಗ್ತೀವಿ ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು